ಇದು ನನ್ನ ಜೀವನದಲ್ಲಿ ನಡೆದ ಬಹುದೊಡ್ಡ ದುರ್ಘಟನೆ. ನನ್ನ ಹೆಸರು ಮಾಲತಿ. ವಯಸ್ಸು ಸುಮಾರು 40 ವರ್ಷ. ಈಗ ನಾನು ನನ್ನ ಜೀವನದ ಕಥೆಯನ್ನು ಹೇಳಲು ಇಷ್ಟಪಡುತ್ತಿದ್ದೇನೆ. ನನಗೆ 20 ವರ್ಷ ವಯಸ್ಸು ಇರುವಾಗ ನನ್ನ ಮದುವೆ ಆಯಿತು. ನಮ್ಮದು ಒಂದು ಬಡ ಕುಟುಂಬ. 4 ಹೆಣ್ಣು ಮಕ್ಕಳಲ್ಲಿ ನಾನೇ ಮೊದಲನೆಯವಳು. ನಮ್ಮ ಊರು ರಾಮನಗರ ತಾಲೂಕಿನ ಒಂದು ಸಣ್ಣ ಹಳ್ಳಿ. ನನ್ನನ್ನು ದೂರದ ಟಿ ನರಸೀಪುರಕ್ಕೆ ಮದುವೆ ಮಾಡಿಕೊಟ್ಟರು. ಮೊದಲು ನನ್ನನ್ನು ನೋಡಲು ನನ್ನ ಮಾವ, ನನ್ನ ಗಂಡ ಮತ್ತು ನನ್ನ ಮಾವನ 2 ತಂಗಿಯರು ಬಂದಿದ್ದರು. ನನ್ನ ಮಾವ ಸಾಕಷ್ಟು ಆಸ್ತಿವಂತರಾಗಿದ್ದರು. ಅವರು ತಮ್ಮ ಹೆಂಡತಿಯನ್ನು ಕಳೆದುಕೊಂಡು 20 ವರ್ಷಗಳಾಗಿತ್ತು. ಅವರು ಶ್ರೀಮಂತರಾಗಿದ್ದರಿಂದ ಅವರ ಒಬ್ಬನೇ ಮಗನಿಗೆ ಕೊಡಲು ನಮ್ಮ ತಂದೆ ತಾಯಿ ಸುಲಭವಾಗಿ ಒಪ್ಪಿಕೊಂಡು ಬಿಟ್ಟರು. ತಕ್ಷಣ ಮದುವೆಯೂ ನಡೆದು ಹೋಯಿತು. ನಾನು ನನ್ನ ಗಂಡನ ಮನೆ ಸೇರಿದಾಗಲೇ ನನಗೆ ಅಲ್ಲಿಯ ಪರಿಸ್ಥಿತಿ ಅರಿವಾಗತೊಡಗಿತು. ನನ್ನ ಗಂಡ ನೋಡಲು ಲಕ್ಷಣವಾಗಿದ್ದ ಮತ್ತು ತುಂಬಾ ಒಳ್ಳೆಯವನು. ಯಾವುದೇ ಕೆಟ್ಟ ಅಭ್ಯಾಸಗಳು ಇರಲಿಲ್ಲ. ನಾನು ಮದುವೆಯಾದ ಹೊಸತರಲ್ಲಿ ಸುಮಾರು 3 ತಿಂಗಳು ನಾನು ಮತ್ತು ನನ್ನ ಗಂಡ ಒಬ್ಬರಿಗೊಬ್ಬರು ಸಂಪರ್ಕವನ್ನೇ ಹೊಂದಿರಲಿಲ್ಲ. ಕಾರಣ ನನ್ನ ಗಂಡ ನನ್ನ ಹತ್ತಿರ ಬರಲು ನಿರಾಕರಿಸುತ್ತಿದ್ದ. ಸುಮ್ಮನೆ ಪಕ್ಕದಲ್ಲಿ ಮಲಗಿಕೊಳ್ಳುತ್ತಿದ್ದ ಅಷ್ಟೇ. ಅವನು ಗಂಡಸಲ್ಲ ಎಂದು ನನಗೆ ಬಹುಬೇಗನೆ ತಿಳಿಯಿತು. ನಾನು ಮತ್ತೆ ವಾಪಸ್ ತವರು ಮನೆಗೆ ಹೋಗುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏಕೆಂದರೆ ಮೊದಲೇ ಬಡತನ ಮತ್ತು ಮದುವೆಯಾಗುವ ಇನ್ನು 3 ಜನ ತಂಗಿಯರಿದ್ದರು. ನಾನು ವಿಧಿ ಇಲ್ಲದೆ ನನ್ನ ಆಸೆಗಳನ್ನೆಲ್ಲ ಬದಿಗಿಟ್ಟು ಗಂಡನ ಮನೆಯಲ್ಲಿ ವಾಸಿಸುತ್ತಿದ್ದೆ. ಏಕೆಂದರೆ ನನ್ನ ಮಾವ ನನ್ನ ತಂಗಿಯರ ಮದುವೆಗೆ ಹಣ ಸಹಾಯವನ್ನು ಮಾಡಿದ್ದರು. ನನ್ನ ಗಂಡ ವಾರದಲ್ಲಿ 2-3 ದಿನ ರಾತ್ರಿ ವೇಳೆಯಲ್ಲಿ ತೋಟಕ್ಕೆ ನೀರು ಬಿಡಲು ಹೋಗುತ್ತಿದ್ದ. ಅಲ್ಲಿ ಕರೆಂಟ್ ಸಮಸ್ಯೆ ಜಾಸ್ತಿ ಇತ್ತು. ಆದ್ದರಿಂದ ರಾತ್ರಿ ಸಮಯದಲ್ಲೂ ಅವನು ನೀರು ಹಾಯಿಸಲು ಹೋಗುತ್ತಿದ್ದ. ನಮ್ಮ ಮಾವನವರಿಗೆ ಸುಮಾರು 5 ಎಕರೆ ತೋಟ, 5 ಎಕರೆ ಹೊಲ ಗದ್ದೆಗಳು ಇದ್ದವು. ನನ್ನ ಗಂಡ ರಾತ್ರಿ ವೇಳೆ ತೋಟಕ್ಕೆ ಹೋದ ಸಮಯದಲ್ಲಿ ನನ್ನ ಮಾವ ನನ್ನನ್ನು ಒಂದು ರೀತಿ ನೋಡುತ್ತಿದ್ದರು. ನನ್ನ ಗಂಡ ಮನೆಯಲ್ಲಿ ಇದ್ದಾಗ ಬೇರೆ ರೀತಿಯಲ್ಲಿ ನೋಡುತ್ತಿದ್ದರು. ನನಗೆ ಇದೆಲ್ಲವೂ ಅರ್ಥವಾಗುತ್ತಿತ್ತು. ಆದರೂ ಸುಮ್ಮನಿರುತ್ತಿದ್ದೆ. ನನ್ನ ಮಾವ ಸ್ನಾನ ಮಾಡುವಾಗ ಬೆನ್ನು ತಿಕ್ಕಲು ನನ್ನನ್ನು ಕರೆಯುತ್ತಿದ್ದರು. ನಾನು ಹೋಗಿ ಬೆನ್ನು ತಿಕ್ಕುತ್ತಿದ್ದೆ. ಆ ಸಮಯದಲ್ಲಿ ನನ್ನ ಮೈಕೈ ಮುಟ್ಟುವುದು, ತಮಾಷೆ ಮಾಡುವುದು ಮಾಡುತ್ತಿದ್ದರು. ನನಗೆ ಮುಜುಗರವಾಗುತ್ತಿದ್ದರೂ ನಾನು ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಏಕೆಂದರೆ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ ನಂತರವೂ ಕೂಡ ನನ್ನ ಮಾವ ನನಗೆ ಸಾಕಷ್ಟು ಒಡವೆಗಳನ್ನು, ಸಾಕಷ್ಟು ಒಳ್ಳೆಯ ಸೀರೆಗಳನ್ನು ಕೊಡಿಸಿದ್ದರು. ನನಗೆ ಆ ಮನೆಯಲ್ಲಿ ದೈಹಿಕ ಸುಖ ಬಿಟ್ಟರೆ ಎಲ್ಲವೂ ಸಿಗುತ್ತಿತ್ತು. ಹೀಗೆ ಸುಮಾರು 6 ತಿಂಗಳು ಕಳೆದ ನಂತರ ನನಗೆ ಮಕ್ಕಳಾಗುವುದಿಲ್ಲ, ಏನು ಮಾಡುವುದು ಎಂಬ ಯೋಚನೆ ಬರುತ್ತಿತ್ತು. ನನ್ನ ಗಂಡ ರಾತ್ರಿ ವೇಳೆ ತೋಟಕ್ಕೆ ಹೋದ ಸಮಯದಲ್ಲಿ ನನ್ನ ಮಾವ ಏನಾದರೂ ನೆಪ ಹೇಳಿ ತಮ್ಮ ರೂಮಿಗೆ ಕರೆಯುತ್ತಿದ್ದರು. ಒಂದು ರಾತ್ರಿ ನನಗೆ ತುಂಬಾ ತೊಲೆ ನೋಯುತ್ತಿದೆ, ಸ್ವಲ್ಪ ವಿಕ್ಸ್ ಅನ್ನು ತಿಕ್ಕು ಎಂದರು. ನಾನು ಆಯ್ತು ಮಾವ ಎಂದು ನಿಧಾನವಾಗಿ ಅವರ ಹಣೆಗೆ ವಿಕ್ಸ್ ತಿಕ್ಕಲು ಪ್ರಾರಂಭಿಸಿದೆ. ಆಗಲೇ ನನಗೆ ಅವರಲ್ಲಿ ಕಾಮದ ವಾಸನೆ ಬರುತ್ತಿದ್ದುದನ್ನು ಗಮನಿಸಿದೆ. ಮತ್ತೊಂದು ವಿಷಯವೇನೆಂದರೆ ವಯಸ್ಸಾಗಿದ್ದರೂ ನನ್ನ ಮಾವ ಗಟ್ಟಿಮುಟ್ಟಾಗಿದ್ದರು. ಹೀಗೆ ತಿಕ್ಕುತ್ತಿರುವಾಗ ಅವರು ನಿಜವನ್ನು ಹೇಳಿಬಿಟ್ಟರು. ನನ್ನ ಮಗನಿಗೆ ದಾಂಪತ್ಯ ಜೀವನ ನಡೆಸುವ ಶಕ್ತಿ ಇಲ್ಲ ಎಂದು ನನಗೆ ಗೊತ್ತು. ಆದರೂ ಅವನಿಗೆ ನಿನ್ನ ಜೊತೆ ಮದುವೆ ಮಾಡಿದೆ. ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತಿದೆ. ಆದರೂ ನನಗೆ ನನ್ನ ವಂಶ ಬೆಳೆಯುತ್ತಿಲ್ಲವಲ್ಲ ಎಂಬ ಚಿಂತೆ ಇದೆ. ಆದರೆ ಸುಮ್ಮನಿರುವಂತಿಲ್ಲ. ನಮ್ಮ ವಂಶಕ್ಕೆ ಒಬ್ಬ ವಾರಸುದಾರ ಬೇಕು. ನಾವು ಸಾಕಷ್ಟು ಆಸ್ತಿವಂತರು ಎಂಬುದು ನಿನಗೆ ತಿಳಿದಿದೆ. ಈಗ ಏನು ಮಾಡುವುದು ಎಂದು ಗೊತ್ತಾಗುತ್ತಿಲ್ಲ ಎಂದರು. ನಾನು ಏನು ಮಾತನಾಡದೆ ಹಣೆಗೆ ವಿಕ್ಸ್ ಹಚ್ಚುತ್ತಿದ್ದೆ. ಅವರು ನಿಧಾನವಾಗಿ ನನ್ನ ಕೈಗಳನ್ನು ಮುಟ್ಟುವುದು, ನನ್ನ ತೊಡೆಗಳನ್ನು ಸವರುವುದು ಮತ್ತು ನನ್ನ ಹೊಟ್ಟೆಯನ್ನು ಸವರುವುದನ್ನು ಮಾಡುತ್ತಿದ್ದರು. ನನಗೆ ಮುಜುಗರವಾದರೂ ಏನೋ ಒಂದು ತರ ರೋಮಾಂಚನವಾಗುತ್ತಿತ್ತು. ನಂತರ ನಿಧಾನವಾಗಿ ನನ್ನನ್ನು ಮುಟ್ಟಬಾರದ ಜಾಗದಲ್ಲೆಲ್ಲ ಮುಟ್ಟುತ್ತಿದ್ದರು. ಮೃದುವಾಗಿ ಸವರುತ್ತಿದ್ದರು.
ನನಗಂತೂ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಆದರೂ ಸುಮ್ಮನೆ ಇದ್ದೆ. ನಂತರ ಅವರು ನನಗೆ ಬೇಜಾರಾಗುತ್ತಿದೆ, ನೀನು ಇಲ್ಲೇ ನನ್ನ ಪಕ್ಕ ಮಲಗು ಅಂದರು. ಮೊದಲೇ ನನ್ನ ದೇಹ ಬಿಸಿಯಾಗಿದ್ದರಿಂದ ಆಯ್ತು, ಇಲ್ಲೇ ಮಲಗುತ್ತೇನೆ ಬಿಡಿ ಎಂದೆ. ನಂತರ ನಾನು ಮತ್ತು ನನ್ನ ಮಾವ ಒಂದೇ ಹಾಸಿಗೆಯ ಮೇಲೆ ಮಲಗಿಕೊಂಡೆವು. ನಂತರ ನಿಧಾನವಾಗಿ ಅವರು ನನ್ನನ್ನು ಅವರ ಕಡೆ ತಿರುಗಿಸಿಕೊಂಡರು. ಮೊದಲು ಹಣೆಗೆ ಒಂದು ಮುತ್ತನ್ನು ಕೊಟ್ಟರು. ಹಾಗೆ ಮುಖ ತುಟಿಗಳಿಗೆ ಚುಂಬಿಸಿದರು. ನನಗೆ ಅರಿವಿಲ್ಲದಂತೆ ನಾನು ಸಹಕರಿಸತೊಡಗಿದೆ. ಹೀಗೆ ನನ್ನ ಗಂಡ ಇಲ್ಲದ ಸಮಯದಲ್ಲಿ ನಮ್ಮ ಸರಸ ಸಲ್ಲಾಪಗಳು ನಡೆಯತೊಡಗಿದವು. ನಾನು ನನ್ನ ಸುಂದರ ದೇಹವನ್ನು ಪೂರ್ತಿ ಬೆತ್ತಲಾಗಿ ನಮ್ಮ ಮಾವನಿಗೆ ಒಪ್ಪಿಸಿಬಿಟ್ಟೆ. ಅದಾದ 2 ತಿಂಗಳಿಗೆ ನಾನು ಗರ್ಭಿಣಿಯೂ ಆದೆ. ನನಗೆ ತುಂಬಾ ಸಂತೋಷವಾದರೂ ಇದು ನನ್ನ ಗಂಡನಿಂದ ಆಗಬೇಕಾಗಿತ್ತು ಎಂದು ಅನಿಸುತ್ತಿತ್ತು. ಆದರೂ ಒಂದು ಮಗು ಆಗುತ್ತಲ್ಲ ಅಂತ ಸಂತೋಷ ಪಟ್ಟೆ. ಈ ವಿಷಯ ನನ್ನ ತವರು ಮನೆಯವರಿಗೆ ತಿಳಿದು ಅವರು ತುಂಬಾ ಸಂತೋಷ ಪಟ್ಟರು. ನನಗೆ ಒಂದು ಸುಂದರವಾದ ಗಂಡು ಮಗು ಜನಿಸಿತು. ಇದರ ಬಗ್ಗೆ ಯಾವತ್ತೂ ನನ್ನ ಗಂಡ ನಿನಗೆ ಹೇಗೆ ಮಗುವಾಯಿತು ಎಂದು ಕೇಳಲಿಲ್ಲ. ಅದು ಅವನ ಒಳ್ಳೆಯ ಗುಣವೋ ಅಥವಾ ಎಲ್ಲವೂ ಅವನಿಗೆ ತಿಳಿದಿತ್ತೋ ನನಗೆ ಗೊತ್ತಾಗಲಿಲ್ಲ. ಮಾವನಿಗೆ ಮಗಳ ಸಮನಾಗಬೇಕಾಗಿದ್ದ ನಾನು ಒಂದರ್ಥದಲ್ಲಿ ಹೆಂಡತಿಯಾಗಿ ಬಿಟ್ಟಿದ್ದೆ. ಇದೆಲ್ಲ ನನ್ನ ಗಂಡನಿಗೆ ಗೊತ್ತಿತ್ತೋ ಅಥವಾ ಗೊತ್ತಿಲ್ಲವೋ ನನಗೆ ಈಗಲೂ ಗೊತ್ತಿಲ್ಲ. ಅವನು ಕೂಡ ಮಗುವನ್ನು ತುಂಬಾ ಇಷ್ಟಪಡುತ್ತಿದ್ದ, ಪ್ರೀತಿ ಮಾಡುತ್ತಿದ್ದ. ಕೆಲವು ವರ್ಷಗಳ ನಂತರ ನನ್ನ ಮಾವ ತೀರಿಕೊಂಡರು. ನನ್ನ ಮಗನಿಗೆ ಆಗಲೇ 18 ವರ್ಷ ವಯಸ್ಸಾಗಿತ್ತು. ನಂತರ ನನ್ನ ಮಗನಿಗೋಸ್ಕರ, ನನ್ನ ಗಂಡನ ಮರ್ಯಾದೆಗೋಸ್ಕರ ಮತ್ತೆಂದು ಅಡ್ಡದಾರಿ ತುಳಿಯದೆ ಗೌರವವಾಗಿ ಬದುಕುತ್ತಿದ್ದೇನೆ. ಕೊನೆಗೂ ನಮ್ಮ ಮನೆಯ ಸಂಸಾರದ ಗುಟ್ಟು ಯಾರಿಗೂ ತಿಳಿಯಲೇ ಇಲ್ಲ. ಈಗ ನಾನು ನನ್ನ ಗಂಡ, ನನ್ನ ಮತ್ತು ನನ್ನ ಮಾವನಿಗೂ ಜನಿಸಿದ ಮಗನೊಂದಿಗೆ ಸಂತೋಷವಾಗಿ ಜೀವನ ಮಾಡುತ್ತಿದ್ದೇವೆ. ದೇವರು ಒಂದನ್ನು ಕಿತ್ತುಕೊಂಡರೆ ಮತ್ತೊಂದನ್ನು ಕೊಡುತ್ತಾನೆ ಎಂಬುದು ನನ್ನ ಜೀವನದಲ್ಲಿ ನಿಜವಾಯಿತು. ಈ ಕಥೆಯನ್ನು ಹೇಳಬೇಕು ಅನಿಸಿತು, ಹೇಳಿದೆ ಅಷ್ಟೇ. ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.